ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ, ಇವಾಗ ಇನ್ನು ನುಗ್ಗೆಕಾಯಿ ಸೀಸನ್ನು. ತುಂಬ ನುಗ್ಗೆಕಾಯಿ ಸಿಗ್ತಾ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಖಾರ ಕಾಯಿ ಅಂದರೆ ಮಿಕ್ಸಿ ಮಾಡ್ಕೊಳ್ದಲೆ ಮಸಾಲೆನ ರುಬ್ಬಿ ಮಾಡ್ತೀವಲ್ವ, ಆ ಥರ ಮಾಡ್ತಿಲ್ಲ ನಾನು. ಡೈರೆಕ್ಟು ಬೇಳೆ ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಈಸಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ 5 ಮಿನಿಟ್ಸಲ್ಲಿ ಆಗೋಗುತ್ತೆ ಸಾಂಬಾರು. ಅದಕ್ಕೆ ನೋಡಿ, ನುಗ್ಗೆಕಾಯನ್ನು ಸೋಸಿಟ್ಕೊಂಡಿದ್ದೀನಿ. ಮತ್ತು ಒಂದು ಕುಕ್ಕರಲ್ಲಿ ಸ್ವಲ್ಪ ನಾನು ಸಾಂಬಾರು ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ಅಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ. ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಟೊಮೊಟೊ, ಎರಡು ಸಣ್ಣ ಟೊಮೊಟೊ, ಎರಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದೆಲ್ಲ ಒಗ್ಗರಣೆ ಐಟಮು: ಸಾಸಿವೆ, ಜೀರಿಗೆ, 2 ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಮತ್ತು ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಆಯಿಲು. ಇದಕ್ಕೆ ನೋಡಿ ಸ್ವಲ್ಪ ಅರಿಶಿಣ ತೊಗೊಂಡಿದ್ದೀನಿ, ಮತ್ತು ಖಾರ ಪುಡಿ ತೊಗೊಂಡಿದ್ದೀನಿ, ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇಂಗನ್ನ ಒಂದು ಸೇರಿಸ್ತೀನಿ ಒಗ್ಗರಣೆಗೆ. ಈಗ ನೋಡಿ, ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ತಗೊಂಡಿದ್ದಂಥ ಬೇಳೆನ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿನ ಸೇರಿಸಿದ್ದೀನಿ, ಮತ್ತು ಟೊಮೊಟೊ ಕೂಡ ಸೇರಿಸಿದ್ದೀನಿ. ಇದನ್ನು ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ, ಇದಕ್ಕೆ ಬೇಳೆ ಬೇಗ ಬೇಯಬೇಕು ಅಂದರೆ ಒಂದೇ ಒಂದು ಸ್ವಲ್ಪ ಆಯಿಲನ್ನು ಸೇರಿಸ್ಕೊಳ್ಳಿ. ಬೇಳೆ ತುಂಬ ಸಾಫ್ಟಾಗಿ ಬೇಗ ಬೇಯುತ್ತೆ. ನೋಡಿ, ಈಗ ಇದಾಯಿತು. ಇದು ಬೇಳೆ ಬೇಯಲಿ. ನೋಡಿ, ನಿಮಗೊಂದು ಟಿಪ್ಸನ್ನು ಶೇರ್ ಮಾಡಬೇಕಿತ್ತು. ಈ ಥರ ನಾವೇನು ಡಸ್ಟ್ಬಿನ್ನೇ ಇಟ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ಥರ ಏನಾದರೂ ಹಿಂಗೆ ಖಾಲಿ ಪೇಂಟ್ ಬಕೆಟ್ಗಳು ಮತ್ತು ಏನಾದರೂ ಒಂದು ಬೌಲ್ ಟೈಪೇನೆ, ಅದಕ್ಕೆ ಮಾಮೂಲಿ ನಾವೇನಾದರೂ ತರಕಾರಿ ಎಲ್ಲ ತರ್ತೀವಲ್ವ, ಈ ಥರ ಕವರು ಮಾಮೂಲಿ ಬಂದೇ ಬರುತ್ತೆ. ಈ ಥರ ಇದಕ್ಕೆ ಈ ಥರ ಹಾಕ್ಬಿಟ್ಟು ಈ ಥರ ಶೆಲ್ಫ್ ಮೇಲೆ ಇಟ್ಕೊಂಡ್ರೆ ನಾವೇನೇ ಒಂದು ತರಕಾರಿ ಕಟ್ ಮಾಡಿದಾಗಲಿ ಏನನ್ನು ಈಗ ವೇಸ್ಟೇಜ್ ನೋಡಿ ನಾನು ಏನೇನೆಲ್ಲ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಸಿಪ್ಪೆ ಮತ್ತು ನುಗ್ಗೆಕಾಯಿನ ಸಿಪ್ಪೆ ಬಿಡಿಸಿರೋದು ಎಲ್ಲ ಇದಕ್ಕೆ ಸೇರಿಸ್ಕೊಳ್ಬೋದು. ತುಂಬ ಈಸಿ ಆಗುತ್ತೆ. ಇದು ತುಂಬಿದ ಮೇಲೆ ಕವರ್ನ ಈ ರೀತಿ ತೆಗೆದ್ಬಿಟ್ಟು ಆಚೆ ಕಡೆ ಸುರಿದು ಬೇಕಿದ್ರೆ ಕವರ್ನ ಮತ್ತೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಕವರು ಡಸ್ಟ್ಬಿನ್ನಿಗೆ, ಅಂದರೆ ಬೆಂಕಿ ನಾನು ಸರ್ವೇ ಸಾಮಾನ್ಯ ನಮ್ಮ ಮನೆ ಹತ್ರ ಅಷ್ಟು ಕಸಿನ ಲಾರಿ ಬರೋಲ್ಲ, ಕಸಿನ ಗಾಡಿ ಬರೋಲ್ಲ. ನಾವು ಪೇಪರೆಲ್ಲ ಆಯ್ದುಬಿಟ್ಟು ಬೆಂಕಿ ಹಾಕ್ತೀವಿ. ಬಟ್ ಇದನ್ನೆಲ್ಲ ಕೊಳ್ತೋಗೋ ಅಂತ ಅದನ್ನು ಆಚೆಗಡೆ ಹಾಕ್ತೀವಿ. ಈ ರೀತಿ ಮಾಡ್ಕೊಳ್ಬೋದು. ಇದೊಂದು ಟಿಪ್ಸ್ ಅಂತಲೇ ಹೇಳ್ತೀನಿ. ಈ ಥರ ಮಾಡ್ಕೊಳ್ಳಿ. ನೋಡಿ, ಈಗ ಬೇಳೆ ಕೂಡ ಇಟ್ಟಿದ್ದೀನಿ. ಪಕ್ಕದಲ್ಲಿ ಒಗ್ಗರಣೆಗೆ ಇಟ್ಕೊಳ್ತೀನಿ. ನೋಡಿ, ಕುಕ್ಕರ್ ವಿಷಲನ್ನು ಹಾಕಿದ್ದೀನಿ. ನಾನಿವತ್ತು ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ ಸಾಂಬಾರನ್ನ. ಮಡಿಕೆ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಸ್ಟವ್ ಹಚ್ಚಿದ್ದೀನಿ. ಇದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆಯಿಲ್ ಕೂಡ ಹಾಕ್ಕೊಂಡಿದ್ದಾಯಿತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಡಿಕೆನಲ್ಲಿ ಮಾಡೋ ಅಂಥ ಸಾಂಬಾರು. ಬಟ್ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀನಿ, ಏನು ತಿಳ್ಕೊಳ್ಬೇಡಿ. ಡೈರೆಕ್ಟು ಕೂಡ ಮಾಡ್ಕೊಳ್ಬೋದು. ಆಮೇಲೆ ತೆಂಗಿನಕಾಯಿನ ಹಾಕ್ತಾಯಿಲ್ಲ ನಾನು. ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ ಸಾಂಬಾರು. ನೋಡಿ, ಆಯಿಲ್ ಕೂಡ ಕಾಯ್ತಾ ಬರುತ್ತಿದೆ. ಈಗ ಇದಕ್ಕೆ ನಾವು ತಗೊಂಡಿರೋ ಅಂಥ ಒಗ್ಗರಣೆ ಐಟಮನ್ನು ಸೇರಿಸ್ಕೊಳ್ಳೋಣ. ನೋಡಿ, ಒಗ್ಗರಣೆ ಎಲ್ಲ ಎಣ್ಣೆಯಲ್ಲಿ ಬಾಡ್ತಾಯಿದೆ. ಏನು ತಿಳ್ಕೊಳ್ಬಿಡಿ, ಯಾಕಂದರೆ ಮಡಿಕೆನಲ್ಲಿ ಜೋರು ಉರಿ ಇಟ್ಕೊಂಡು ಮಾಡೋ ಆಗಿಲ್ಲ. ಸಣ್ಣ ಉರಿನಲ್ಲೇ ನಾವು ಈ ರೀತಿ ಮಾಡ್ಕೊಳ್ಬೇಕು. ಜೋರು ಉರಿ ಇಟ್ಕೊಂಡು ಮಾಡ್ಕೊಳಕ್ಕೆ ಹೋದರೆ ಮಡಿಕೆ ಸಿಡಿದೋಗ್ಬಿಡುತ್ತೆ. ಹಾಗಾಗಿ ಸಣ್ಣ ಉರಿನಲ್ಲೇ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಫ್ರೈ ಆಗ್ತಾಯಿದೆ. ಈಗ ತೊಳೆದು ಇಟ್ಕೊಂಡಿರೋ ಅಂಥ ನುಗ್ಗೆಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗಂತೂ ಇನ್ನು ಹಳ್ಳಿಗಳ ಕಡೆ ಎಲ್ಲ ಯಾವ ಮರದಲ್ಲಿ ನೋಡಿದ್ರು ನುಗ್ಗೆಕಾಯಿ ಸಿಗ್ತಾನೆ ಇರುತ್ತೆ. ನೋಡಿ, ಈ ರೀತಿ ನುಗ್ಗೆಕಾಯಿಯನ್ನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಇದು ಮನೆಯಲ್ಲೇ ಮಾಡಿರೋ ಅಂಥ ಧನಿಯಾ ಪುಡಿ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು. ನೋಡಿ, ಪಕ್ಕದಲ್ಲಿ ಕುಕ್ಕರ್ ಕೂಡ ವಿಷಲ್ ಬಂತು. ಬೇಳೆ ಬೆಂದಿದೆ ಈಗ ಆಲ್ಮೋಸ್ಟು. ಇದನ್ನು ಆಫ್ ಮಾಡ್ಕೊಳ್ತೀನಿ. ಮತ್ತು ಈಗ ಇದು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ವ, ಇದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಅರಿಶಿಣ, ಇನ್ನು ಇಂಗನ್ನ ಸೇರಿಸ್ಕೊಳ್ತೀನಿ. ನೋಡಿ, ಎಲ್ಲ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ನಾನು ಹಾಕೋದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ, ಏನೂ ತಿಳ್ಕೊಳ್ಬೇಡಿ. ಇಂಗನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು.
ನೋಡಿ ಈ ರೀತಿ ನುಗ್ಗೆಕಾಯಿಗೆ ನಾವು ಹಾಕಿದಂಥ ಪುಡಿಗಳೆಲ್ಲ ಒಂದು ಸೇರ್ಕೊಳ್ಬೇಕು, ಟಚ್ ಆಗಬೇಕು, ಆ ಥರ ಹುರ್ಕೊಳ್ಬೇಕು. ಜಾಸ್ತಿ ಒದ್ದಲ್ಲ, ಸ್ವಲ್ಪ. ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ. ನೋಡಿ ನೀರನ್ನು ಹಾಕೊಳ್ತಾ ಇದ್ದೀನಿ. ನಾವು ಸಾಂಬಾರನ್ನ ಏನು ಕ್ವಾಂಟಿಟಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡಿ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಈ ಥರ ಒಂದು ಕುದಿ ಬರಬೇಕು. ಇದು ಸ್ವಲ್ಪ ನುಗ್ಗೆಕಾಯಿನ ಯಾವತ್ತೂ ಕುಕ್ಕರಲ್ಲಿ ಕೂಗಿಸ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ, ಏನೂ ಸಿಗೋಲ್ಲ, ಅದರಲ್ಲೇ ಸೇರ್ಕೊಂಡ್ಬಿಡುತ್ತೆ, ದಾಲ್ ಥರ ಆಗೋಗ್ಬಿಡುತ್ತೆ. ನುಗ್ಗೆಕಾಯಿನ ಯಾವತ್ತೂ ಓಪನ್ನಲ್ಲಿ ಇಟ್ಟು ಬೇಯಿಸ್ಕೊಂಡೇ ಮಾಡಬೇಕು ಸಾಂಬಾರನ್ನ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ನಾನು ಮಡಿಕೆನಲ್ಲಿ ಮಾಡ್ತೀನಿ, ಸಖತ್ತಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು. ನಮ್ಮ ಮನೆಯವ್ರಿಗಂತೂ ತುಂಬ ಅಂದರೆ ತುಂಬ ಇಷ್ಟ. ನಾನು ಮುದ್ದೆಗೆ ಮಾಡ್ತಾ ಇರೋದು, ಮುದ್ದೆ ಮತ್ತು ರೈಸ್ಗೆ. ನೋಡಿ ಈಗ ನಾನು ಉಪ್ಪನ್ನು ಕೂಡ ಸೇರಿಸಿದ್ದೀನಲ್ವಾ, ಇದು ಚೆನ್ನಾಗಿ ಒಂದು ಕುದಿ ಬರಬೇಕು. ನೀರನ್ನು ನನಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ಹಾಕಿದ್ದೀನಿ. ಇದು ಕುದಿ ಬಂದಮೇಲೆ ನಾವು ಬೇಳೆಯನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ವಾ, ಇದನ್ನು ತೋರಿಸ್ತೀನಿ. ಸ್ವಲ್ಪ ಇದು ಪ್ರೆಷರು ಇದಾಗಲಿ, ಕಮ್ಮಿ ಆಗಲಿ, ಸ್ವಲ್ಪ ಕೂಲಾಗಲಿ. ಅದು ಅಷ್ಟೊತ್ತಿಗೆ ಕುದಿ ಬರುತ್ತೆ. ಮಡಿಕೆನಲ್ಲಿ ಇಟ್ಟಿರೋ ಅಂಥದ್ದು ಕೂಡ ಕುದಿ ಬರುತ್ತೆ. ಆಗ ನಾನು ಅದನ್ನು ಸೇರಿಸೋದನ್ನು ತೋರಿಸ್ತೀನಿ. ನೋಡಿ ಈಗ ಆಲ್ಮೋಸ್ಟ್ ಇದು ಸಾಂಬಾರು ಕುದೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಥರ ಮಾಡೋದ್ರಿಂದ ನುಗ್ಗೆಕಾಯಿ ಕದರೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಇದು ಕುದೀತಾ ಇದೆ. ಸಾರಿ, ಅದು ವಿಡಿಯೋ ಮಿಸ್ ಆಗಿದೆ. ನಾನು ಕುಕ್ಕರ್ದು ಪ್ರೆಷರ್ ತೆಗೆದಿದ್ದು. ಇಟ್ಸ್ ಓಕೆ, ಪರವಾಗಿಲ್ಲ. ನೋಡಿ ಬೇಳೆ ಬೆಂದಿದೆ ಅಲ್ವಾ, ಈ ಬೇಳೆ ಬೆಂದಿರೋದನ್ನು ಈ ಥರ ಮಸಿಯೋದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಆ ಮಸಿಯೋದ್ರಲ್ಲಿ ನೀಟಾಗಿ ಬೇಳೆನ ಈ ರೀತಿ ಬೇಳೆ, ಈರುಳ್ಳಿ, ಟೊಮೊಟೊನ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಕುಕ್ಕರ್ ಶೇಕ್ ಆಗ್ತಿದೆ, ಏನು ತಿಳ್ಕೊಬೇಡಿ. ಈ ರೀತಿ ಚೆನ್ನಾಗಿ ಮಸ್ಕೊಂಡು ಸಿಗ್ತೀನಿ. ನೋಡಿ ಈ ರೀತಿ ನೀಟಾಗಿ ಮಸ್ಕೊಳ್ಬೇಕು. ಸ್ವಲ್ಪ ಬೇಳೆ ಇದ್ರೂ ಪರವಾಗಿಲ್ಲ, ಏನಾಗಲ್ಲ. ಅದು ಇನ್ನೂ ನುಗ್ಗೆಕಾಯಿ ಜೊತೆ ಬೇಯಬೇಕಲ್ವಾ, ಹಾಗಾಗಿ ಅದರೊಳಗಡೆ ಮಿಕ್ಸ್ ಆಗುತ್ತೆ. ನೋಡಿ ಈಗ ಇದನ್ನು ಈ ಸಾಂಬಾರು ಒಳಗಡೆ ಸೇರಿಸ್ತಾ ಇದ್ದೀನಿ. ನೋಡಿ ಬೇಳೆದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡೋಣ. ಘಮ ಅಂತಿದೆ ಈಗಲೇ. ನೋಡಿ ಈಗ ಇದನ್ನು ಉಪ್ಪು ಖಾರ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಭಟ್ರುಗಳೆಲ್ಲ ಇದೇ ರೀತಿ ಮಾಡೋದು. ಯಾವುದೇ ರೀತಿ ಕಾಯಿ ಎಲ್ಲ ಮಸಾಲೆ ಹಾಕ್ಬಿಟ್ಟು ರುಬ್ಬಲ್ಲ ಅವ್ರು. ಅದಕ್ಕೆ ಬೇಳೆ ಎಲ್ಲ ಜಾಸ್ತಿ ತರಿಸ್ಕೊಂತಾರೆ. ಏನಾದರೂ ಈ ಸಾಂಬಾರುಗಳೆಲ್ಲ ಮಾಡೋದಕ್ಕೆ ಈ ಥರ ಬೇಳೆನ ಚೆನ್ನಾಗಿ ಮಸ್ಬಿಟ್ಟು. ತರಕಾರಿ ಸಾಂಬಾರು ಕೂಡ ಇದೇ ರೀತಿ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಕೆಲವೊಂದು ಸಾಂಬಾರುಗಳನ್ನೆಲ್ಲ ಇದೇ ರೀತಿ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾನು ಕೇಳಿದ್ರೆ ನಾನು ಖಂಡಿತ ಸಾಂಬಾರು ರೆಸಿಪಿಗಳನ್ನು ತೋರಿಸ್ಕೊಡ್ತೀನಿ. ನೋಡಿ ಯಾವುದೇ ರೀತಿ ಕಾಯಿಯನ್ನು ರುಬ್ಬಿಲ್ಲ, ಏನಿಲ್ಲ, ಎಷ್ಟು ಚೆನ್ನಾಗಿದೆ ಸಾಂಬಾರು. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಹಪ್ಪಳ, ಉಪ್ಪಿನಕಾಯಿ ಇದ್ಬಿಟ್ಟು ಮುದ್ದೆ ಇದ್ದರೆ ಸಕ್ಕತ್ತಾಗಿರುತ್ತೆ. ನೋಡಿ ಈಗ ಇದು ಬೇಯಲಿ, ಇದನ್ನು ಕ್ಲೋಸ್ ಮಾಡ್ಕೊಳ್ತೀನಿ. ಆಮೇಲೆ ನುಗ್ಗೆಕಾಯಿ ಬೆಂದಮೇಲೆ ಸಿಗ್ತೀನಿ. ನೋಡಿ ಇದು ಆಲ್ಮೋಸ್ಟ್ ಈಗ ಬೆಂದಿದೆ. ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದಂಥ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದೆ. ತುಂಬ ಚೆನ್ನಾಗಿ ನುಗ್ಗೆಕಾಯಿ ಬೆಂದಿದೆ. ಈಗ ಆಲ್ಮೋಸ್ಟ್ ಸಾಂಬಾರು ನೋಡಿ ತಟ್ಟೆಗೆ ಹಾಕೊಳ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಎಷ್ಟು ಗಟ್ಟಿ ಬಂದಿದೆ ಸಾಂಬಾರು. ಮುದ್ದೆ ಸಾಂಬಾರು ನಿಲ್ಲಿಸ್ಕೊ, ನಿಮಿಷ ನಿಲ್ಲಿಸ್ಕೊ. ತುಪ್ಪ ಹಾಕೋದು ಮಾಡ್ಕೊ. ಬನ್ನಿ ಈಗ ನಮ್ಮ ಮನೆಯವ್ರಿಗೆ ಕೊಡೋಣ. ಸಾಕು. ಪೊಲೀಸ್ ಸ್ಟೇಷನ್ ನಲ್ಲಿ ಹೈಟೆಕ್ ಭ್ರಷ್ಟಾಚಾರ ನಡೀತಾ ಇದೆ. ಫೋನ್ ಪೇ ಮೂಲಕ ಲಂಚ ಸ್ವೀಕರಿಸುತ್ತಾರೆ ಪೊಲೀಸರು.
ತಿನ್ನುವ ಖುಷಿ ಸಾಂಬಾರು ಹೆಂಗೈತೆ ನೋಡಿ, ಮಟ್ಕೆ ಮಾಡಿರೋದು ಸ್ಪೆಷಲ್. ಮಡಿಕೆ ಸಾಂಬಾರಾ? ಮಡಿಕೆ ಸಾಂಬಾರಾ? ಹೌದಾ? ಮಟ್ಕೆ ಮಾಡಿರೋದು ಮುದ್ದೆನೂ ಮಾಡ್ತೀವಿ. ಹೌದಾ? ಮುದ್ದೇನು ಮಡಿಕೆ? ಓ, ಇನ್ನೆಲ್ಲ ಮಡಿಕೆ ಮಯ. ಸಾಂಬಾರು ಹೇಳಿ ಸೂಪರ್. ಹೇಳಿ ರೆಡಿ. ಟೇಸ್ಟ್ ನೋಡೋದಕ್ಕೆ ನಮಗೆ ಟೇಸ್ಟ್ ಹೇಳೋದು ನಾವು, ನೀನು ಹೇಳ್ಬಿಡು ಅಂದರೆ ತಟ್ಟೆ ಇಡಿ. ನೋಡಿ ಈ ಬಾಯಲ್ಲಿ ನೀರು ಬದಾಯಿದೆ. ಆಹಾ, ನೋಡ್ದಾ, ತುಮಕೂರು ಹೋಗ್ಬೇಕಾಯ್ತು, ಹೋಟ್ಲಲ್ಲಿ ತಿನ್ಬೇಕಾಯ್ತು, ಮನೆಗೆ ಬಂದು ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಟವ್ರೆ. ವೆರಿ ಗುಡ್ ಮುದ್ದೆ. ನಾವು ಹಪ್ಪಳ ಎಲ್ಲ ಜಾಸ್ತಿ ಏನು ಯೂಸ್ ಮಾಡಲ್ಲ. ಹಪ್ಪಳ ಉಪ್ಪಿನಕಾಯಿ ಎಲ್ಲ ಯೂಸ್ ಮಾಡಲ್ಲ. ಹಪ್ಪಳ ಉಪ್ಪಿನಕಾಯಿ ಯೂಸ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಹಪ್ಪಳ ನೆಂಚ್ಕೊಂಡು ತಿನ್ನೋರಿಗೆ. ತುಮಕೂರು ಹೋಗ್ಬೇಕು, 12 ಗಂಟೆಗೆ ತುಮಕೂರು ಹೊರಟಿದ್ದು. ನೀವು ಕೂಡ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿ ಬರುತ್ತೆ ನುಗ್ಗೆಕಾಯಿ ಸಾಂಬಾರು. ಇಲ್ಲ ಕೆಲಸ ವಿಡಿಯೋಸ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಬಾಯ್ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.